ಅನೈತಿಕ ಸಂಬಂಧದ ಹಿನ್ನೆಲೆ ಪತಿಯ ಹತ್ಯೆ, ಶವ ಹೊರತೆಗೆಯುವ ವೇಳೆ ಮೂಢನಂಬಿಕೆಗೆ ಮೊರೆ ಹೋದ ಆಡಳಿತ. ಚಿಕ್ಕೋಡಿ ತಾಲೂಕಿನ ಖಡಕಲಾಟ ಗ್ರಾಮದಲ್ಲಿ ನಡೆದಿದ್ದ ರಾಘುಗಾವಡೆ 40 ಎಂಬವರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಹಾಗೂ ತಾಲೂಕಾಡಳಿತ ಶವವನ್ನು ಹೊರತೆಗೆಯುವ ಕಾರ್ಯಾಚರಣೆ ನಡೆಸುವ ವೇಳೆ ಮೂಢನಂಬಿಕೆಗೆ ಮೊರೆ ಹೋದ ಪ್ರಸಂಗ ವರದಿಯಾಗಿದೆ. ಅನೈತಿಕ ಸಂಬಂಧದ ಶಂಕೆಯ ಹಿನ್ನೆಲೆಯಲ್ಲಿ ರಾಘುಗಾವಡೆ ಅವರನ್ನು ಕೊಲೆ ಮಾಡಿ ಅವರದ್ದೇ ಜಮೀನಿನಲ್ಲಿ ಶವವನ್ನು ಹೂತು ಹಾಕಲಾಗಿತ್ತು. ಚಿಕ್ಕೋಡಿ ಎಸಿಎಸ್ಎಸ್ ಸಂಪಗಾವಿ ನೇತೃತ್ವದಲ್ಲಿ ಹೂತು ಹಾಕಿದ್ದ ಶವವನ್ನು ಹೊರತೆಗೆಯಲು ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ದರು. ಕೋಳಿ ಬಲಿ ಯತ್ನ. ಶವವನ್ನು ಅಗೆದು ಹೊರತೆಗೆಯುವ ಮುನ್ನ ಸ್ಥಳದಲ್ಲಿ ಕೋಳಿ ಬಲಿ ಕೊಡಲು ಸಿದ್ಧತೆ ನಡೆಸಲಾಗಿತ್ತು. ಪ್ರಾಣಿ ಬಲಿ ನೀಡಿ ನಂತರ ಕಾರ್ಯಾಚರಣೆ ಆರಂಭಿಸಲು ಪೊಲೀಸರು ಹಾಗೂ ತಾಲೂಕಾಡಳಿತ ನಿರ್ಧರಿಸಿತ್ತು ಎನ್ನಲಾಗಿದೆ. ಸ್ಥಳದಲ್ಲಿದ್ದ ಮಾಧ್ಯಮದವರು ಈ ದೃಶ್ಯಗಳನ್ನು ತಮ್ಮ ಕ್ಯಾಮೆರಾಗಳಲ್ಲಿ ಸೆರೆಹಿಡಿಯಲು ಮುಂದಾಗುತ್ತಿದ್ದಂತೆ ಎಚ್ಚೆತ್ತ ಸಿಬ್ಬಂದಿ ತಮ್ಮ ಯೋಜನೆಯನ್ನು ಬದಲಾಯಿಸಿದರು. ಮಾಧ್ಯಮದವರು ವಿಡಿಯೋ ಮಾಡುತ್ತಿರುವುದನ್ನು ಗಮನಿಸಿ ಕೋಳಿಯನ್ನು ವಾಪಸ್ ತೆಗೆದುಕೊಂಡು ಹೋದರು. ಕಂಪ್ಯೂಟರ್ ಯುಗದಲ್ಲೂ ಕಾನೂನು ಪಾಲಿಸಬೇಕಾದ ಜವಾಬ್ದಾರಿಯುತ ಇಲಾಖೆಯೇ ಇಂತಹ ಮೂಢನಂಬಿಕೆಗಳಿಗೆ ಮೊರೆ ಹೋಗಿರುವುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಬೆಳಗಾವಿ ಜಿಲ್ಲೆ ಕಡಕಲಾಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ವಡ್ರಗಲ್ ವಿಲೇಜ್ ಅಲ್ಲಿ ರಘು ಸಿದ್ದಪ್ಪ ಗವಾಡೆ ಎಂಬುವರು ಸುಮಾರು ಒಂದು 40 ವರ್ಷ, ಇವರು ಸುಮಾರು ಒಂದು 5-6 ತಿಂಗಳಾಗಿ ಮನೆಗೆ ಬಂದಿಲ್ಲ ಅಂತ ಹೇಳಿ ಅವರು ಅಣ್ಣ ಒಬ್ಬರು ರಘು ಸಿದ್ದಪ್ಪ ಅವನ ಹೆಂಡತಿ ಕಡೆ ಹೋಗಿ ನಮ್ಮ ತಮ್ಮನ ಇನ್ನ ಬಂದಿಲ್ಲ, ಯಾಕೆ ಬಂದಿಲ್ಲ, ಸುಮಾರು ಈಗ 5-6 ತಿಂಗಳಾಗಿದೆ ಅಂತ ಹೇಳಿ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಈ ರಘು ಸಿದ್ದಪ್ಪ ಇದಕ್ಕಿಂತ ಕುರಿ ಮೇಯಿಸೋದು ಮತ್ತು ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಈಗ ಮಳೆಗಾಲ ಬಂದಾದ್ಮೇಲೆ ಕುರಿ ಮೇಯಿಸುವ ಸೀಸನ್ ಹೋಗಿದೆ, ಎಲ್ಲ ಕುರಿಗಳೆಲ್ಲ ಕೂಡ ಊರಿಗೆ ಬಂತು, ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಹೇಳಿ ಮಾತನಾಡುವ ಸಂದರ್ಭದಲ್ಲಿ ಇವರು ಕಾಣ್ತಾ ಇಲ್ಲ ಅಂದ್ರೆ ಹೇಳಿ ಪೊಲೀಸ್ ಸ್ಟೇಷನ್ಗೆ ಅಟ್ಲೀಸ್ಟ್ ಕಂಪ್ಲೇಂಟ್ ಕೊಡೋಣ ಅಂದ್ರೆ ಹೇಳಿ ಕರೆಯುವ ಸಂದರ್ಭದಲ್ಲಿ ಅವ್ರ ಹೆಂಡತಿಯಾದ ಬಂಗಾರಿ ಎಂಬುವರು ಇಲ್ಲ ಬರ್ತಾರೆ ಅಂದ್ರೆ ಹೇಳಿ ಮತ್ತು ಕಾರಣ ಹೇಳುವ ಸಂದರ್ಭದಲ್ಲಿ ಊರಿನ ಹಿರಿಯರೆಲ್ಲ ಸೇರಿ ಕರೆದು ಮಾತಾಡುವ ಸಂದರ್ಭದಲ್ಲಿ ನಾವು ತಪ್ಪು ಮಾಡಿದ್ವಿ ಅಂದ್ರೆ ಹೇಳಿ ಒಂದು ಕನ್ಫೆಸ್ ಮಾಡಿದ್ದಾರೆ. ಸೊ ಅದರಲ್ಲಿ ಮುಂದುವರೆದು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಈ ಬಂಗಾರಿ ಅವರಿಗೂ ಇವರ ರಿಲೇಟಿವ್ ರಾಮ ಮಾಯಪ್ಪ ರಾಣಿಗೆ ಇವ್ರಿಗೊಂದು 48 ವರ್ಷ, ಇವ್ರಿಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಡೆವಲಪ್ ಆಗಿದೆ. ಇದು ಗಂಡನಕ್ಕೆ ಗೊತ್ತಾದ್ಮೇಲೆ ಗಂಡ ಜಾಸ್ತಿ ಕುಡಿಯೋಕೆ ಶುರು ಮಾಡಿದ್ದಾರೆ. ಈ ವರ್ಷ ಫೆಬ್ರವರಿ ತಿಂಗಳಲ್ಲಿ ಕಡಕಲಾಟಲ್ಲಿ ಉರುಸು ನಡೆಯುವ ಸಂದರ್ಭದಲ್ಲಿ ಒಂದು ರಾತ್ರಿ ಗಂಡ ಚೆನ್ನಾಗಿ ಕುಡಿದು ಮಲಗಿರುವ ಸಂದರ್ಭದಲ್ಲಿ ಹೆಂಡತಿ ಮತ್ತು ಈ ರಾಮ ಮಾಯಪ್ಪ ಇಬ್ಬರು ಸೇರಿ ಅವರನ್ನು ರಾತ್ರಿ ಮನೆಯಲ್ಲಿ ಕೊಲೆ ಮಾಡಿ ಮಾರನ ಒಂದು ದಿವಸ ಬಾಡಿಯನ್ನು ತಗೊಂಡೋಗಿ ಅವ್ರ ಜಮೀನಲ್ಲಿ ಮೃತಪಟ್ಟಿರುವವರ ಜಮೀನಲ್ಲಿ ರಘು ಸಿದ್ದಪ್ಪ ಅವ್ರ ಜಮೀನಲ್ಲಿಯೇ ಬಾಡಿಯನ್ನು ಹಾಕಿ ಒಂದು ದಿವಸ ಫುಲ್ ಬಾಡಿ ಅಲ್ಲಿನೇ ಹಾಕಿ ಮಾರನೇ ದಿವಸ ರಾತ್ರಿ ಸಂದರ್ಭದಲ್ಲಿ ಮಣ್ಣಾಕಿರೋದು ಕಂಡು ಬಂದಿರ್ತದೆ. ಸೊ ಇದ್ರ ಬಗ್ಗೆ ಅವರು ಕನ್ಫರ್ಸ್ ಮಾಡಿದ್ದಾರೆ, ಅವ್ರ ರಿಲೇಟಿವ್ಗೆ ಕನ್ಫರ್ಸ್ ಮಾಡಿ ಆದ್ಮೇಲೆ ಸ್ಟೇಷನ್ ಕರ್ಕೊಂಡು ಬಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ದೂರನ್ನು ಸ್ವೀಕರಿಸಿ ಕಂಪ್ಲೇಂಟ್ ತಗೊಂಡು 302 ಕೇಸ್ ರಿಜಿಸ್ಟರ್ ಮಾಡಿ 103 ಕೇಸ್ ರಿಜಿಸ್ಟರ್ ಮಾಡಿ ಈಗ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಮತ್ತು ಮುಂದಿನ ಪ್ರೊಸೀಜರ್ ಕೋರ್ಟ್ ಆದೇಶದ ಪ್ರಕಾರ ಪರ್ಮಿಷನ್ ತಗೊಂಡು FSL ಡಾಕ್ಟರ್ ಫೊರೆನ್ಸಿಕ್ ಸೈನ್ಸ್ ಅಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೋ ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ ಮತ್ತು ಎಕ್ಸ್ಪರ್ಟ್ಸ್ ಎಲ್ಲ ಕರೆದು ಎಕ್ಸಿಮೇಷನ್ ಮಾಡಬೇಕಾಯ್ತು. ಆದೇಶ ಸಿಕ್ಕಿದೆ. ಆದೇಶ ಸಿಕ್ಕಿ ಆದ್ಮೇಲೆ ಎಲ್ಲಿ ಬರಿಯಲ್ ಮಾಡಿದಾರೋ ಆ ಸ್ಥಳವನ್ನು ಗುರುತಿಸ್ತಾರೆ, ಅಲ್ಲಿ ಬರಿಯಲ್ ಮಾಡಿ ಕೇಸನ್ನು ತನಿಖೆ ಮಾಡೋದು ಇನ್ನು ಬಾಕಿ ಇರ್ತದೆ.